ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಡಗರ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿ ನಾಡಿನ ಜನತೆಗೆ ಅಭಿವೃದ್ಧಿಯ ಹೊಸ ನೀಲಿ ನಕ್ಷೆಯನ್ನು ಬಿಚ್ಚಿಟ್ಟಿದ್ದಾರೆ. ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇತ್ತ ವಿಧಾನಸೌಧದ ಮುಂಭಾಗದಲ್ಲಿ ಫ್ರೀಡಂ ಹಬ್ಬದ ರಂಗು ಜೋರಾಗಿತ್ತು. ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವ, ಸಿಎಂ ಆಗಿ ಮೊದಲ ಬಾರಿ ಡಿಕೆ ಧ್ವಜಾರೋಹಣ. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಹಲವು ಘೋಷಣೆ ಮಾಡಿದ ಸಿಎಂ ಡಿಕೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ದೇಶಭಕ್ತಿ ಕಳೆಗಟ್ಟಿತ್ತು. ಬೆಳಗ್ಗೆ ಮೈದಾನಕ್ಕೆ ಆಗಮಿಸಿದ ಸಿಎಂ ಡಿಕೆ ಮುಖ್ಯಮಂತ್ರಿಯಾಗಿ ತಮ್ಮ ಚೊಚ್ಚಲ ಧ್ವಜಾರೋಹಣ ನೆರವೇರಿಸಿದ್ರು. ಬಳಿಕ ತೆರೆದ ವಾಹನದಲ್ಲಿ ನಿಂತು ಪೊಲೀಸ್, ಸಿಆರ್ಪಿಎಫ್, ಶ್ವಾನದಳ ಸೇರಿದಂತೆ 30ಕ್ಕೂ ಹೆಚ್ಚು ತುಕಡಿಗಳಿಂದ ಆಕರ್ಷಕ ಗೌರವ ವಂದನೆ ಸ್ವೀಕರಿಸಿದ್ರು. ಧ್ವಜಾರೋಹಣ ನೆರವೇರಿಸಿದ ಬಳಿಕ ನಾಡನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಡಿಕೆ ಸುದೀರ್ಘ ಭಾಷಣ ಮಾಡಿದ್ರು. ಸಿಎಂ ಭಾಷಣ ಬರೀ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆಗೆ ಸೀಮಿತವಾಗಿರಲಿಲ್ಲ. ಮುಂದಿನ ಕರ್ನಾಟಕದ ಅಭಿವೃದ್ಧಿಯ ಸ್ಪಷ್ಟ ನೀಲಿನಕ್ಷೆ ಇತ್ತು. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಆರ್ಥಿಕ ಶಿಸ್ತನ್ನ ಕೊಂಡಾಡಿದ ಡಿಕೆ ಕರ್ನಾಟಕದ ಆರ್ಥಿಕತೆಯನ್ನ ಮತ್ತಷ್ಟು ಪ್ರಗತಿಯತ್ತ ಕೊಂಡೊಯ್ಯುವ ಬಹುದೊಡ್ಡ ಗುರಿ ಘೋಷಿಸಿದ್ರು. ಇವತ್ತು ಹಿಂದೆ 3 ವರ್ಷಗಳ ಕಾಲ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾವು ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ಸೇರಿ ಭಾರತದ ಬಲ, ಕರ್ನಾಟಕದ ಬಲ ಎಂದು ನಮ್ಮ ರಾಜ್ಯದ ಭಾರತದ ಅತ್ಯಂತ ಬಲವಾದ ಆರ್ಥಿಕ ಶಕ್ತಿಗೆ ಒಂದಾಗಿದ್ದೇವೆ ಅನ್ನೋದನ್ನ ಸಿದ್ದರಾಮಯ್ಯನವರ ಆಡಳಿತವನ್ನ ನಾವೆಲ್ಲ ಕೂಡ ಸ್ಮರಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಕೂಡ ಇದೆ. ನಮ್ಮ ಮುಂದೆ ದೂರದೃಷ್ಟಿ ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಳಿನ ಕರ್ನಾಟಕವನ್ನು ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಯುವ ಕರ್ನಾಟಕ, ನವಭಾರತದ ಕಲ್ಪನೆಯನ್ನು ಸಿಎಂ ಡಿಕೆ ಬಿಚ್ಚಿಟ್ರು. ಯುವ ಕರ್ನಾಟಕ, ನವಭಾರತ ನಮ್ಮ ಕೂಗಿನ, ನಮ್ಮ ಸ್ಪಂದನೆ ಕೂಡ ಆಗಿದೆ. ನಮ್ಮ ಭಾರತ ಯುವಜನರ ದೇಶ. ಅದರಿಂದ ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಯ 6ನೇ ತರಗತಿಯಿಂದಲೇ ಎಐ ಮತ್ತು ಕೋಡಿಂಗ್ ಶಿಕ್ಷಣ. ಬೆಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಎಐ ವಿಶ್ವವಿದ್ಯಾಲಯ ಸ್ಥಾಪನೆಯ ಘೋಷಣೆ ಮಾಡಿದ್ರು. 6ನೇ ತಾರೀಕಿನಿಂದ ಪ್ರತಿಯೊಂದು ಎಐ ಶಿಕ್ಷಣ ಅಧಿಕಾರಿಗೋಸ್ಕರ ಎಐ ಶಿಕ್ಷಣವನ್ನು ಪರೀಕ್ಷಿಸುತ್ತಲೂ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದಕ್ಕಾಗಿ ಎಐ ಅಕ್ಷರ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಎಂಬ ಮಹತ್ವವಾದಂಥ ಕಾರ್ಯಕ್ರಮವನ್ನು ಇಂದು ನಾನು ಘೋಷಿಸುತ್ತಿದ್ದೇನೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಐ ವಿಶ್ವವಿದ್ಯಾಲಯವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲು ಈಗಾಗಲೇ ಘೋಷಣೆಯನ್ನು ಕೂಡ ನಾನು ಮಾಡಿದ್ದೇನೆ. ಇದೇ ವೇಳೆ ನೀಟ್ ಹಾಗೂ ಕೆಪಿಎಸ್ಸಿ ಪರೀಕ್ಷಾ ಅಕ್ರಮಗಳಿಂದ ಕಂಗೆಟ್ಟಿದ್ದ ಯುವಜನತೆಗೆ ಅಭಯ ಹಸ್ತ ಚಾಚಿದ ಡಿಕೆಶಿ ಪರೀಕ್ಷಾ ಪದ್ಧತಿಯಲ್ಲಿ ವೈಜ್ಞಾನಿಕ ಬದಲಾವಣೆ ತರಲು ಸಮಿತಿ ರಚಿಸಿದ್ದು ದೇಶಕ್ಕೆ ಮಾದರಿಯಾಗುವ ಪರೀಕ್ಷಾ ಕ್ರಮ ಜಾರಿಗೊಳಿಸುವ ವಾಗ್ದಾನ ನೀಡಿದ್ರು. ಅಂತಿಮವಾಗಿ ಅಭಿವೃದ್ಧಿಯ ತೇರನ್ನ ಎಳೆಯಲು 7 ಕೋಟಿ ಕನ್ನಡಿಗರು ಕೈಜೋಡಿಸಬೇಕು ಅಂತ ಸಿಎಂ ಡಿಕೆ ಮನವಿ ಮಾಡಿದ್ರು. ನನ್ನ ಮಹತ್ವಾಕಾಂಕ್ಷದ ಈ ಅಭಿವೃದ್ಧಿಯ ತೇರನ್ನ ಎಳೆಯಲು ಇವತ್ತು ಕೇವಲ ನನ್ನ 2 ಕೈಗಳು ಸಾಲದು. ಕನ್ನಡ ಕೋಟಿ ಕೈಗಳು ನನ್ನ ಜೊತೆ ಕೈ ಜೋಡಿಸ್ಬೇಕು. ನೀವೆಲ್ಲ ಸೇರಿ ಈ 7 ಕೋಟಿ ಜನತೆ ಈ ರಾಜ್ಯದಲ್ಲಿರೋರೆಲ್ಲ ಕಡೆ ಸೇರಿ ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯ. ಬನ್ನಿ, ಅಭಿವೃದ್ಧಿಯ ತೇರನ್ನ ಒಟ್ಟಾಗಿ ಎಳೆಯೋಣ. ನನ್ನ ನಂಬಿ ಇಲ್ಲಿವರೆಗೂ ಕರೆತಂದು ನಾಡಿನ ಜನತೆಗೆ ಇವತ್ತು ನಾನು ಸಾಕ್ಷಿಗುಡ್ಡೆ ಉಳಿಸಲು ನೀವು ನನಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಿಧಾನಸೌಧದ ಆವರಣದಲ್ಲಿ ಕಳೆಗಟ್ಟಿದ ಫ್ರೀಡಂ ಹಬ್ಬದ ಸಂಭ್ರಮ.
ಮಾಣಿಕ್ ಷಾ ಮೈದಾನದಲ್ಲಿ 800 ಶಾಲಾ ಮಕ್ಕಳ ಒಂದೇ ಮಾತರಂ ನೃತ್ಯ ಹಾಗೂ 120 ಮಹಿಳಾ ಪೊಲೀಸರ ಅಕ್ಕಾಪಡೆಯ ಪ್ರದರ್ಶನ ರೋಮಾಂಚನ ಮೂಡಿಸಿತ್ತು. ಅತ್ತ ವಿಧಾನಸೌಧದ ಮುಂಭಾಗ ಫ್ರೀಡಂ ಹಬ್ಬದ ರಂಗು ಮುಗಿಲು ಮುಟ್ಟಿತ್ತು. ಆಂಧ್ರಪ್ರದೇಶ ಜಾನಪದ ಪರಂಪರೆಗಳು, ಸಮುದಾಯದ ಆಚರಣೆಗಳು, ಸಂಗೀತ ಮತ್ತು ನೃತ್ಯಗಳಿಂದ ರೂಪುಗೊಂಡ ಸಾಂಸ್ಕೃತಿಕ ಸರ್ಕಾರದ ವತಿಯಿಂದಲೇ ಇದೇ ಮೊದಲ ಬಾರಿಗೆ ಫ್ರೀಡಂ ಹಬ್ಬ ಆಯೋಜಿಸಲಾಗಿದ್ದು, ನೋಂದಾಯಿತ 20,000ಕ್ಕೂ ಹೆಚ್ಚು ಜನರಿಗೆ ವಿಧಾನಸೌಧದ ಹಬ್ಬಕ್ಕೆ ಎಂಟ್ರಿ ನೀಡಲಾಗಿದೆ. ರಾತ್ರಿ 10 ಗಂಟೆವರೆಗೂ ಈ ಮೆಗಾ ಇವೆಂಟ್ ನಡೆಯಲಿದೆ. ಸ್ವತಂತ್ರ ಹೋರಾಟಗಾರರ ಸ್ತಬ್ಧ ಚಿತ್ರಗಳನ್ನೊಳಗೊಂಡ ಫ್ರೀಡಂ ಪರೇಡ್, ರಾಣಿ ಅಬ್ಬಕ್ಕ, ಅಂಬೇಡ್ಕರ್, ಗಾಂಧೀಜಿ ವೇಷಧಾರಿಗಳ ಅಣುಕು ಪ್ರದರ್ಶನ ಗಮನ ಸೆಳೆಯಿತು. 80ನೇ ಸ್ವತಂತ್ರ ದಿನಾಚರಣೆ ಕೇವಲ ಧ್ವಜಾರೋಹಣ, ಭಾಷಣಗಳಿಗೆ ಸೀಮಿತವಾಗದೆ ಹೊಸ ತಂತ್ರಜ್ಞಾನ ಆಧಾರಿತ ನವ ಕರ್ನಾಟಕದ ಮುನ್ನೋಟಕ್ಕೆ ನಾಂದಿ ಹಾಡಿದೆ. ಬ್ಯೂರೋ ರಿಪೋರ್ಟ್, TV9.